ಪದೇ ಪದೇ ಕಾಡುವ ಹಾಡು, ಪದೇ ಪದೇ ಕಾಡುವ ನೆನಪು, ಪದೇ ಪದೇ ಕಾಡುವ ಜಾಗ, ಪದೇ ಪದೇ ಕಾಡುವ ಭಾವಚಿತ್ರ, ಹೀಗೆ ದಿನನಿತ್ಯ ಕಾಡುವ ವಿಷಯಗಳು ಒಂದಾ ಇಲ್ಲ. ನನಗೂ ಕೂಡ ಕಾಡುವ ಪ್ರೀತಿ ದೊರೆತಿರುವುದಕ್ಕೆ ಖುಷಿ ಪಡಬೇಕೋ ಅಥವಾ ದುಃಖ ಪಡಬೇಕೋ ಅಂತ ತಿಳಿತಾನೆ. ಹೇ ಹುಡುಗಿ, ನಾನು ನಿನಗೆ ಯಾರು? ನಿನ್ನ ಜೀವನದಲ್ಲಿ ನನ್ನ ಸ್ಥಾನ ಯಾವುದು? ಅರಿಯದೆ ಮೆಚ್ಚಿರುವೆ ಅಥವಾ ಅರಿತು ಬೆರೆಯಲು ಮುಂದಾಗಿರುವೆ? ಹೇಳು ಹುಡುಗಿ, ನೀ ಇಷ್ಟು ಕಾಡುವುದು ಸರಿಯೇ? ಯಾರಿ ಹುಡುಗಿ? ಎಲ್ಲಿದ್ಲು ಇಷ್ಟು ದಿನ? ಕಣ್ಣಿಗೆ ಬೀಳದೇ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಮುಗ್ಧಳು ಅವಳು. ಪ್ರೀತಿ ಮಾಡೋ ವಯಸ್ಸು ಅಲ್ವೇ ಅಲ್ಲ. ಇಲ್ಲ ಎಂದು ಕುಳಿತುಕೊಳ್ಳುವ ಕಾಲವೂ ಇದಲ್ಲ. ಕಾದ ಮನಸ್ಸಿಗೆ ಮುದ ನೀಡಲು ಪ್ರತಿ ಕ್ಷಣ ಹಾತೊರೆಯುವ ಗಳಿಗೆಗಳು ಈ ಯೌವನ. ಅವಳ ಧ್ವನಿ ಇನ್ನೂ ಕಿವಿಯಲ್ಲಿ ಗುಗ್ಗುಡ್ತಾ ಇದೆ. ನನಗೆ ಬೇರೇನು ಬೇಡ, ನೀನೊಬ್ಬನಿದ್ರೆ ಸಾಕು ಎನ್ನುವ ಅವಳ ಮಾತು. ಸಾವಿರಕ್ಕೆ ಒಬ್ಬ ಕಲಾವಿದ ಎಂಬ ಕವಿಯ ಸಾಲುಗಳು, ಸಾವಿರಕ್ಕೆ ಒಂದು ಹುಡುಗಿ. ಅವಳು ಭಾವನೆಗಳನ್ನು ಹಿಡಿದಿಟ್ಟುಕೊಂಡ್ರೆ ಒಳಿತು, ಇಲ್ಲದೆ ಹೋದರೆ ಜೀವನ ಕೊಳೆತು ಹೋಗುವುದು ಎಂದು ಅರ್ಥವರು ಯೋಚಿಸಿ ಜೀವನ ಹಂಚಿಕೊಂಡ್ರೆ ಹರ್ಷೋದ್ಗಾರ ಜೀವನ ಇರುವರು. ಸಲಿಗೆಯ ಸನಿಹ ಸಹವಾಸ ಸಂಬಂಧ ಸರಿಯಾದ ಸಮಯಕ್ಕೆ ಆದರೆ ಸಂತೋಷ ಆಗ್ಬೋದು, ಇಲ್ಲದೆ ಹೋದರೆ ಜೀವನ ಜಿಗುಪ್ಸೆ ಆಗಬೇಕು. ಆ ರೀತಿ ಇರ್ತದೆ ಜೀವನದ ಪಾಠ. ಪ್ರತಿದಿನ ಕಲಿತೀವಿ ನಾವು, ಆದರೆ ಪ್ರತಿ ಬಾರಿ ಬದುಕಲು ಅವಕಾಶ ಸಿಗುವುದಿಲ್ಲ. ಜೀವನ ಜಂಜಾಟದಲ್ಲಿ ಖುಷಿ ಪಡೆದುಕೊಳ್ಳಲು ಅವಸರ ತೋರಿಬಿಡ್ತೀವಿ ನಾವು. ಮುಂದಾಗುವ ಘಟನೆಗಳಿಗೆ ಹಿಂದೆ ನಾವು ಮುನ್ನುಡಿ ಬೆಳೆದಿರ್ತೀವಿ. ಮರೆತು ಮನಸ್ಸಿನ ಮಾತು ಕೇಳಿ ಯೋಚನೆನ ತಿಪ್ಪೆಗೆ ಬಿಸಾಕಿಬಿಡ್ತೀವಿ. ಸಹವಾಸ ಸಂಬಂಧ ಹಂಚಿಕೊಂಡ್ರೆ ಓಯ್ ನೆನಪಿರಲಿ ನಿನ್ನ ಗುರಿ ಮಸನಕ್ಕೆ. ಅವಳು ಅತಿಯಾಗಿ ಪ್ರೀತಿಸುವ ಪರಿಗೆ ನಾನು ನನ್ನನ್ನೇ ಮರ್ತಿದ್ದೆ. ಆದರೆ ಅವಳಿಗೂ ಮೊದಲು ನನ್ನ ಜೀವನದ ಗುರಿ ಮುಟ್ಟಬೇಕಾದದ್ದು ಅದು ನನ್ನ ಮೊದಲನೇ ಪ್ರೀತಿ. ಆದ್ದರಿಂದ ಈ ಪ್ರೀತಿ ಮರೆತು ಬಿಡು. ನಾ ಸಿಗುವುದು ಸುಳ್ಳು, ನಿರ್ಮಲ ಪ್ರೀತಿ ನಿನ್ನ ಮಾತುಗಳು ನಾನು ನೀ ಕರೆಯುವೆ. ಹೇ ಹುಡುಗಿ, ಮತ್ತೆ ಮತ್ತೆ ಹೇಳುತ್ತಿರು, ಪದೇ ಪದೇ ಕಾಡಬೇಡ. ಪ್ರೀತಿ ಆ ಕಥೆಗಳೆಲ್ಲ ಕಣ್ಣ ತುಂಬ